ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗೆ ಟ್ಯಾಕ್ಸ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಇದೇ ಟ್ಯಾಕ್ಸ್ ನೋಟಿಸ್ ವಿರುದ್ಧ ಸಣ್ಣ ವರ್ತಕರು ಕೆಂಡ ಕಾರ್ತಾ ಇದ್ದಾರೆ, ಕಿಡಿಕಾರ್ತಾರೆ. ಟ್ಯಾಕ್ಸ್ ನೋಟಿಸ್ ವಿರುದ್ಧ ಸಣ್ಣ ವರ್ತಕರು ಕಿಡಿಕಾರ್ತಾ ಇದ್ದಾರೆ. ಸಣ್ಣ ಶಾಪ್ ಇಟ್ಕೊಂಡಿದ್ದೀವಿ, ಎಲ್ಲಿಂದ ಕಟ್ಟೋದು ಇಷ್ಟೊಂದು ದೊಡ್ಡದಾದಂತಹ ಮೊತ್ತವನ್ನ? ಗ್ರಾಹಕರು ₹1 ಇದ್ರೂ ಕೂಡ UPI ಮಾಡ್ತಾರೆ, ₹10 ಇದ್ರೂ ಕೂಡ UPI ಮಾಡ್ತಾರೆ. ನಮ್ಗೆ ಅದರಿಂದ ಸಿಗೋದೇ ಕೆಲ ಪೈಸೆಗಳು ಮಾತ್ರ. ಗ್ಯಾರಂಟಿ ಯೋಜನೆಗಾಗಿ ಹೀಗೆ ಮಾಡಲಾಗ್ತಾ ಇದೆ. ತೆರಿಗೆ ನೋಟಿಸ್ಗೆ ಸಣ್ಣ ವ್ಯಾಪಾರಿಗಳು ಗರಂ ಆಗಿದ್ದಾರೆ. ಇನ್ನ ಸಣ್ಣ ವ್ಯಾಪಾರಿಗಳು ವಿರೋಧವನ್ನ, ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೇಗಾಗಿದೆ ಅಂತಂದ್ರೆ, ಒಂದು ಡಿಜಿಟಲ್ ದಂಗಲ್ ನಡೀತಾ ಇರುವಂತದ್ದು. ಈ ಡಿಜಿಟಲ್ ದಂಗಲ್ ಬಗ್ಗೆ ಈಗಾಗಲೇ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಕಿಡಿಕಾರ್ತಾ ಇದ್ದಾರೆ, ಆಕ್ರೋಶವನ್ನ ಹೊರಗಾಕಿದ್ದಾರೆ. ನೋಡ್ಕೊಂಡು ಬರೋಣ. ಜನಗಳಿಗೆ ಹೆಲ್ಪ್ ಆಗ್ಲಿ ಅಂತ ಬಂದು ನಮ್ಮನ್ನೇ ಸ್ವಲ್ಪ ನೋವು ಮಾಡ್ತಾರೆ. ಈಗ ಒಬ್ಬ ತರಕಾರಿ ಅಂಗಡಿ 10,000 ಹಾಕೊಂಡು ವ್ಯಾಪಾರ ಮಾಡ್ತಿರ್ತಾನೆ, ಅದು 40 ಲಕ್ಷ ಫೈನ್ ಕಟ್ಟೋದು ಎಲ್ಲಿಂದ ಕಟ್ಟಾಗುತ್ತೆ ಹೇಳಿ ಸರ್? ಈಗ 10,000 ಹಾಕ್ತಾನೆ, ಟರ್ನ್ ಓವರ್ ಆಗ್ತಿರುತ್ತೆ, ಕೊಡೋದು ತಗೊಳೋದು ಮಾಡ್ತಾ ಇರ್ತಾನೆ. ಅದು 40 ಲಕ್ಷ ಫೈನ್, 50 ಲಕ್ಷ ಫೈನ್ ಅಂದ್ರೆ ಎಲ್ಲಿ ಸರ್ ಕಟ್ಟಾಗುತ್ತೆ? ಅವರೆಲ್ಲ ಮಾರು 1 ಲಕ್ಷ ಹುಟ್ಟಲ್ಲ ಅವ್ರ ಅಂಗಡಿ ಬಂಡವಾಳ, ಯಾವುದೇ ಅಂಗಡಿ ಆಗಲಿ ₹1,00,000 ಬಂಡವಾಳ ಹಾಕೊಂಡು ವ್ಯಾಪಾರ ಮಾಡ್ತಿರ್ತಾನೆ. 40 ಲಕ್ಷ ಕೊಟ್ಟು 39 ಲಕ್ಷ ಸರ್ಕಾರದ ನೀವು ಕೊಟ್ಟರೆ ನೋಡಪ್ಪ ಪೇ ಮಾಡ್ತಾರಷ್ಟೇ. ವ್ಯಾಪಾರ ಇದು ಸಣ್ಣ ಪುಟ್ಟ ವ್ಯಾಪಾರಕ್ಕೆ ಏನ್ ಮಾಡ್ತಾರೆ ಹೇಳಿ? ಈಗ ₹1,000 2,000 ವ್ಯಾಪಾರ ಮಾಡೋರು ಇದು 3-4 ಸಾವಿರ ಈಗ GST ಬಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಹೇಳಿ? ಕಟ್ಟಕ್ಕಾಗಲ್ಲ. ಮತ್ತೆ ಒಂದು ಎಣ್ಣೆ ಪ್ಯಾಕೆಟ್ ತಗೊಂಡ್ರೆ ₹1 ಗೂಗಲ್ ಪೇ ಮಾಡ್ತಾರೆ. ಈಗ ಈ ತರನೇ ಇನ್ನೇನು ₹5 5 ಸಿಕ್ಕಲ್ಲ, ₹10 ₹1 ಸಿಗುತ್ತೆ. ಅದರಲ್ಲಿ ಬಾಡಿಗೆ ಇರುತ್ತೆ. ಮತ್ತೆ ಬೆಳಗ್ಗೆ 6 ಗಂಟೆಗೆ ಬಂದು ರಾತ್ರಿ 10:30 ತನಕ ಇರ್ತೀವಿ. ನಮ್ದು ನೋಡ್ಬೇಕು, ಮತ್ತೆ ಬಂದು ಹೋಗೋದು ಪೆಟ್ರೋಲ್ ಚಾರ್ಜ್ ಎಲ್ಲ ಇರುತ್ತೆ. ಇದರಿಂದ ಏನು ಸಿಕ್ಕಲ್ಲ, ಅಲ್ಗಳಿಗೆ ಅವತ್ತಿನ ಜೀವನಕ್ಕೆ ಸರೋಗುತ್ತೆ. ಇದರಲ್ಲಿ ಟ್ಯಾಕ್ಸ್ ಕಟ್ಟಬೇಕಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವು ಗೂಗಲ್ ಪೇ, ಫೋನ್ ಪೇನೇ ತೆಗೆದಾಕ್ಬಿಡ್ಬೇಕು. ಮೇಡಮ್, ಈಗ ಟ್ಯಾಕ್ಸ್ ಅಂತ ಹೇಳ್ತಾರಲ್ಲ, GPA, ಫೋನ್ ಪೇ ಎಲ್ಲ ಮಾಡಿಸ್ತಾರಲ್ಲ, ಏನಕ್ಕೋಸ್ಕರ ಮಾಡಿಸ್ತಾರೆ? ಈ ಥರ ಎಲ್ಲ ಮೋಸ ಮಾಡಕ್ಕ, ಜನಗಳಿಗೆ ಈ ಥರ ಎಲ್ಲ ಮೋಸ ಮಾಡಕ್ಕ ಇವರು ವಿಧಿ ಇಲ್ಲ. ಈಗ ಮಾಡ್ತಾ ಇದೀವಿ, ಇವಾಗ ತೆಗೆದು ಬಿಸಾಕ್ಬೇಕನ್ಸುತ್ತೆ. ಏನು ಲಕ್ಷಾಂತರ ರೂಪಾಯಿ ಇವ್ರಿಗೆ ಬರೀ ಟ್ಯಾಕ್ಸ್ ಕಟ್ಟೋದಾ? ಇವ್ರು ಆ ಫ್ರೀ, ಈ ಫ್ರೀ, ಬಸ್ ಫ್ರೀ ಎಲ್ಲ ಫ್ರೀ ಮಾಡ್ಕೊಂಡು ಹೆಣ್ಮಕ್ಳಿಗೆಲ್ಲ. ನಮ್ಗೇನಿಲ್ಲ, ನಾವು ಅವರು ಎದೆ ಮೇಲೆ ದುಡ್ಡು ಇಕ್ಬೇಕಾ? ನಾವು ಕಷ್ಟಪಟ್ಟು ನಮ್ಗೇನು ಬೇರೆ ಕೆಲಸ ಇಲ್ವಾ? ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾರೆ, ಈ ಕಡೆ ಬಸ್ ಫ್ರೀ ಮಾಡ್ತಾರೆ, ನಾವೇನು ಮಾಡ್ಬೇಕಿಲ್ಲ? ಈಗ 70% ಜನ ಯೂಸ್ ಮಾಡೋದು UPI ಆ್ಯಪ್ಸೇ. ಇದಕ್ಕೆ ತೆಗೆದಾಗಿದ್ರೆ ವ್ಯಾಪಾರಕ್ಕೆ ಭಾಳ ಎಫೆಕ್ಟ್ ಆಗಿಬಿಡುತ್ತೆ. ಮನಿ ಫ್ಲೋಟಿಂಗ್ ಅಂದರೆ ಇಲ್ಲ, ಭಾಳ ಕಮ್ಮಿ ಆಗಿದೆ. ಅದಕ್ಕೋಸ್ಕರ ಇದಕ್ಕೆ ಮೇಲೆ GST ಕೂಡಿ ಬಂದರೆ ಎಲ್ಲ ಅಂಗಡಿವರೆಗೂ ಭಾಳ ತೊಂದರೆಗೆ ಆಗಿಬಿಡುತ್ತೆ. ವ್ಯಾಪಾರ ಆಲ್ರೆಡಿ ಈಗ 50% ಡೌನ್ ಇದೆ. ಆನ್ಲೈನ್ ಆ್ಯಪ್ ಬಂದಮೇಲೆ, ಆನ್ಲೈನ್ ವ್ಯಾಪಾರ ಬಂದಮೇಲೆ ಈ ಥರ ಚಿಕ್ಕ ಅಂಗಡಿಗೆಲ್ಲ ಭಾಳ ಎಫೆಕ್ಟ್ ಆಗ್ತಾ ಇದೆ. ಇದು ಕೂಡಿ ಬಂದ್ರೆ ಅಂಗಡಿ ಎಲ್ಲರೂ ಮುಚ್ಕೊಂಡು ಹೋಗಬೇಕು ಅಷ್ಟೇ, ಬೇರೆ ವಿಧಿ ಏನಿಲ್ಲ ಇದರಲ್ಲಿ. ತುಂಬ ಇಂಪಾರ್ಟೆಂಟ್ ಇದೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಹೂವು ತೊಳಕ್ಕೆ ಹೋಗಿ, ಒಂದು ನಿಂಬೆಹಣ್ಣು ತೊಳಕ್ಕೆ ಹೋದ್ರೂ ಒಂದು ಫೋನ್ ಪೇ ಮಾಡ್ಬೋದು, ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಅದಿಲ್ಲ ಅಂದರೆ ಬಿಸ್ನೆಸ್ ಅವ್ರಿಗೂ ಡೌನ್ ಆಗುತ್ತಾ? ಇವಾಗ ಇವ್ರಿಗೆ ಬರ್ತೀವ, ಒಂದು 10 ಜನ ಬರ್ತಾರೆ, 5 ಜನ ಕ್ಯಾಶ್ ಕೊಡ್ತಾರೆ, 5 ಜನ ಕ್ಯಾಶ್ ಇಲ್ಲ ಅಂದ್ರೆ ರಿಟರ್ನ್ ಹೋಗ್ತಾರೆ. ಯಾರಿಗೆ ಬಿಸ್ನೆಸ್ ಡೌನ್ ಆಗೋದು? ಇವಾಗ ₹100 ₹2 ಟ್ಯಾಕ್ಸ್ ಹೋಗ್ತಿದೆ ಅಂದ್ರೆ ₹98 ಪ್ರಾಫಿಟ್ ಇರುತ್ತಲ್ಲ. ಇವಾಗ ಟೀ ಕಾಫಿ ಮಾರ್ಕೊಂಡಿರೋರಿಗೆ ಲಕ್ಷಾಂತರ ರೂಪಾಯಿ ಅವರ ಮಾಡಿ ಅವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ಇವಾಗ ₹10-20 ಎಲ್ಲ ಇವಾಗ ಪ್ರತಿಯೊಬ್ರು ಗೂಗಲ್ ಪೇ, ಫೋನ್ ಪೇ ಯೂಸ್ ಮಾಡೋದ್ರಿಂದ ಒಬ್ಬೊಬ್ಬರ ಹತ್ರ ಕ್ಯಾಶು ಇರಲ್ಲ, ಏನಿಲ್ಲ. ಎಲ್ಲ ಈಗ ₹2 ಮಾಡಬೇಕು ಅಂದ್ರೂ ಗೂಗಲ್ ಪೇ ಮಾಡ್ತಾರೆ, ₹1 ಮಾಡ್ಬೇಕಂದ್ರೂ ಫೋನ್ ಪೇ ಮಾಡ್ತಾರೆ. ಅದರಿಂದ ಇವ್ರಿಗೂ ಇದು ಎಫೆಕ್ಟ್ ಆಗ್ತದೆ ಹೊರತು ಬೇರೆ ಯಾರಿಗೂ ಎಫೆಕ್ಟ್ ಆಗೋದಿಲ್ಲ. ಟ್ಯಾಕ್ಸ್ ಇಶ್ಯೂ ಬಗ್ಗೆ ಅದೇನು ಅವಶ್ಯಕತೆ ಇಲ್ಲ. ಎಲ್ಲರೂ ಲಿಮಿಟ್ ಕ್ರಾಸ್ ಮಾಡಿದ್ರೆ ಅವ್ರು ಇನ್ಕಮ್ ಟ್ಯಾಕ್ಸ್ ಕಟ್ಕೋಬಹುದು ಅಂತ ನನ್ನ ಅನುಭವ. ಒಂದು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಏನು ಬೇಕಾಗಿಲ್ಲ, ಅದೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರು ಲಿಮಿಟ್ ಕ್ರಾಸ್ ಮಾಡೋದ್ರ ಮಾತ್ರ ಅವಾಗ ಬೇಕಾಗುತ್ತೆ. ಇವಾಗೇನು ಬೇಡ ಅಂತ ನಮ್ಮ